ಬೇಕು. ಅವನು ಮನೆ 6ನೇ ಕ್ರಾಸಲ್ಲಿ ಇರ್ತಾ ಇದ್ದ. ನಾನು ಮದುವೆಗೂ ಅಗ್ರದಲ್ಲಿ ಕ್ಯಾಂಪಲ್ಲಿದ್ದೀನಿ ಇವಾಗ. ಅವನೆಲ್ಲ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದ. ನಿನ್ನೆ ರಾತ್ರಿ ಇದ್ದು ನನಗೆ ಬೆಳಗ್ಗೆನೇ ಫೋನ್ ಬಂದಿದ್ದು ಏನೋ ಇತ್ತ ಅಂತೆಲ್ಲ. ಅದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಇಲ್ಲಿದ್ದು? ಸುಮಾರು 4 ವರ್ಷ ಆಯಿತು. 4 ವರ್ಷದಿಂದ ಇದೇ ಊರಲ್ಲಿ ಇರೋದು ಅವನು. ಅವನೆಲ್ಲೂ ಬೇರೆ ಕಡೆ ಹೋಗಿಲ್ಲ. ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದ. ಏನು ಕೆಲಸ? ಗಾರೆ ಕೆಲಸ ಮಾಡ್ತಾ ಇದ್ದ. ನನಗೂ ಅಷ್ಟು ಗೊತ್ತಿಲ್ಲ ಸರಿ ಏನಾಗಿದೆ ಅಂತ. ಕಲ್ಲೆತ್ತಾಕಿ ಕಾಲು ಕೈಯೆಲ್ಲ ಮುರಿದಾಕ್ರೆ ಮನುಷ್ಯತ್ವನೇ ಇಲ್ಲ. ಪ್ರೇಮಸಿ ಕುಡಿತಾ ಇದ್ದ. ಅದು ಕುಡಿದ್ರು ಯಾರ ಹತ್ರ ಒಂದು ಜಗಳ ಅಲ್ಲ, ಒಂದು ಗಲಾಟೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನಂಗೆ ಯಾರ ಹತ್ರನೂ ಹೋಗಿಲ್ಲ. ಅವನು ಸಿಗರೇಟಲ್ಲೆಲ್ಲ ಸುಟ್ಟಿದ್ದಾರಂತೆ, ಕಾಲು ಕೈ ಮುರಿದಾಕಿದ್ದಾರೆ. ಅಂಥ ಪಾಪಿಗಳನ್ನ ಮಾತ್ರ ಬಿಡಲೇಬಾರ್ದು. ನನಗೆ ಅದು ನಮ್ಮ ಅಣ್ಣರಿಗೆ ಅದು ಬೇರೆಯವ್ರಿಗೆ ಆದರೆ ನನಗೆ ಗೊತ್ತಿಲ್ಲ. ಹಂಗೆ ಯಾರು ಇಲ್ಲ. ಇಲ್ಲೇನೋ ಗೊತ್ತಿಲ್ಲ, ಗಲಾಟೆ ಮಾಡ್ಕೊಂಡಿದ್ದ ಏನೋ ನನಗೆ ಇಲ್ಲಿ ಗೊತ್ತಿಲ್ಲ. ಒಟ್ಟು ಇಲ್ಲಿ ಇವ್ರ ಫ್ರೆಂಡ್ಸು ನಮ್ಮ ಮನೆ ಬಂದಿದ್ದಾರೆ ಹಬ್ಬಕ್ಕೆಲ್ಲ. ಬಂದು ಇವನ ಫ್ರೆಂಡು ಇವನ ಜೊತೆಲೇ ಇರೋದಂತ ನನಗೂ ಒಂದು 2-3 ಸಲ ಕರ್ಕೊಂಡು ಬಂದಿದ್ದಾರೆ ನಮ್ಮೂರಿಗೆ. ಅದು ಬಿಟ್ಟು ನಂಗೆ ಇದೇನು ಗೊತ್ತಿಲ್ಲ. ನನಗೆ ಸ್ವಂತ ಅಣ್ಣನ. ನನಗೆ ಬೆಳಗ್ಗೆ 7:30 ಗೊತ್ತಾಯ್ತು. ಲಾಸ್ಟ್ ಹೋದ್ವಾರ ಫೋನ್ ಮಾಡಿದ್ದ ಅಷ್ಟೆ. ಏನು ಹೇಳಿಲ್ಲ. ಮೇಸ್ತ್ರಿ ದುಡ್ಡು ಕೊಡ್ತಾ ಇಲ್ಲ, ಅವ್ರ ಹತ್ರ ಸ್ವಲ್ಪ ದುಡ್ಡು ಕೇಳು, ನಿನ್ಗೆ ಅಕೌಂಟಿಗೆ ಹಾಕ್ಸ್ಕೊ, ನೀನು ಇಟ್ಕೊ ಅಂತ ಹೇಳೋದು ಅಷ್ಟೇ. ಅದು ಬಿಟ್ಟು ಇನ್ನೇನು ಹೇಳಿಲ್ಲ ನನ್ನ ಹತ್ರ. ಇಲ್ಲ, ಅವ್ರ ಬಗ್ಗೆ ಏನು ಹೇಳ್ತಾ ಇದ್ದಿಲ್ಲ. ಅಂದರೆ ನಾನು ಅವ್ರಿಗೆ ಹೇಳಿದ್ದೆ ದುಡ್ಡು ಜಾಸ್ತಿ ಕೊಡಬೇಡಣ್ಣ, ಅದು ಕುಡಿಯೋದು ಜಾಸ್ತಿ ಅವನು ಅಂತ. ಅಲ್ಲಿ ಗಾರೆ ಕೆಲಸ ಮಾಡ್ಕೊಂಡಿದ್ದ. ಅಮ್ಮ ಸತ್ತಾಗ 4 ವರ್ಷ ಆಯಿತು. ಅಮ್ಮ ಸತ್ತಾಗಿಂದ ಅವ್ನು ಇಲ್ಲೇ ಇದ್ದ. ಅಲ್ಲಿ ಯಾರು ಇರ್ತಾರೆ, ನಂಗೆ ಇರೋಕ್ಕಾಗಲ್ಲ ಅಲ್ಲಿ ಅಂತ. ಇಲ್ಲಿಲ್ಲ, ಹೊಸ ಮನೇಲಿದೆ, ಮದುವೆ ಆಗಿಲ್ಲ. ಬೇಕು. ಅವನು ಮನೆ 6ನೇ ಕ್ರಾಸಲ್ಲಿ ಇರ್ತಾ ಇದ್ದ. ನಾನು ಮದುವೆಗೂ ಅಗ್ರದಲ್ಲಿ ಕ್ಯಾಂಪಲ್ಲಿದ್ದೀನಿ ಇವಾಗ. ಅವನೆಲ್ಲ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದ. ನಿನ್ನೆ ರಾತ್ರಿ ಇದ್ದು ನನಗೆ ಬೆಳಗ್ಗೆನೇ ಫೋನ್ ಬಂದಿದ್ದು ಏನೋ ಇತ್ತ ಅಂತೆಲ್ಲ. ಅದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಇಲ್ಲಿದ್ದು? ಸುಮಾರು 4 ವರ್ಷ ಆಯಿತು. 4 ವರ್ಷದಿಂದ ಇದೇ ಊರಲ್ಲಿ ಇರೋದು ಅವನು. ಅವನೆಲ್ಲೂ ಬೇರೆ ಕಡೆ ಹೋಗಿಲ್ಲ. ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದ. ಗಾರೆ ಕೆಲಸ ಮಾಡ್ತಾ ಇದ್ದ. ನನಗೂ ಅಷ್ಟು ಗೊತ್ತಿಲ್ಲ ಸರಿ ಏನಾಗಿದೆ ಅಂತ. ಕಲ್ಲೆತ್ತಾಕಿ ಕಾಲು ಕೈಯೆಲ್ಲ ಮುರಿದಾಕ್ರೆ ಮನುಷ್ಯತ್ವನೇ ಇಲ್ಲ. ಪ್ರೇಮಸಿ ಕುಡಿತಾ ಇದ್ದ. ಅದು ಕುಡಿದ್ರು ಯಾರ ಹತ್ರ ಒಂದು ಜಗಳ ಅಲ್ಲ, ಒಂದು ಗಲಾಟೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನಂಗೆ ಯಾರ ಹತ್ರನೂ ಹೋಗಿಲ್ಲ ಅವನು.